ಇನ್ನು ಕಲಬುರಗಿಯಲ್ಲಿ ಸೆಂಟ್ರಲ್ ಜೈಲ್ ಅಧೀಕ್ಷಕಿ ಹತ್ಯೆಗೆ ನಡೆದಿತ್ತ ಸಂಚು ಅನ್ನುವಂತಹ ಒಂದು ಅನುಮಾನ ಮೂಡಿಸ್ತಾ ಇದೆ. ಅಧೀಕ್ಷಕಿ ಅನಿತಾ ಕಾರನ್ನು ಬ್ಲಾಸ್ಟ್ ಮಾಡುವ ಮೂಲಕ ಆಕೆಯನ್ನು ಕೊಲ್ಲೋದಕ್ಕೆ ಪ್ಲಾನ್ ನಡೆದಿತ್ತು ಅಂತ. ಕಲಬುರಗಿ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಹತ್ಯೆಗೆ ಸಂಚು ನಡೆದಿತ್ತ. ಆಕೆಯ ಕಾರನ್ನು ಬ್ಲಾಸ್ಟ್ ಮಾಡೋದ್ರ ಮುಖಾಂತರ ಆಕೆಯನ್ನು ಕೊಲ್ಲುವಂತಹ ಪ್ಲಾನ್ ಆಗಿತ್ತ. ಯಾಕೆಂದರೆ ಅನಾಮಧೇಯ ವ್ಯಕ್ತಿಯೊಬ್ಬ ಕಾರ್ ಬ್ಲಾಸ್ಟ್ ಮಾಡುವ ಆಡಿಯೋ ಸಂದೇಶವನ್ನು ಕಲಬುರಗಿ ನಗರದ ಇನ್ಸ್ಪೆಕ್ಟರ್ ಕಳಿಸ್ತಾರೆ ಮೊಬೈಲ್ಗೆ. ಆಡಿಯೋ ಬ್ಲಾಸ್ಟ್ ಮಾಡ್ತೀನಿ ಅಂತಕ್ಕಂಥ ಬೆದರಿಕೆ ಆಡಿಯೋ. ಈ ಬೆದರಿಕೆ ಬಗ್ಗೆ ಅಧೀಕ್ಷಕಿ ಅನಿತಾ ಅವರ ಗಮನಕ್ಕೆ ಇನ್ಸ್ಪೆಕ್ಟರ್ ತರ್ತಾರೆ. CCTV ಕಣ್ಗಾವಲಿನಲ್ಲೇ ಕಾರ್ ಪಾರ್ಕ್ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಜೈಲ್ ಬಳಿ ಸೇರಿ ಎಲ್ಲ ಕಡೆ CCTV ಇರುವ ಕಡೆ ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಕಳೆದ 1.5 ತಿಂಗಳ ಹಿಂದಷ್ಟೇ ಕಲಬುರಗಿ ಜೈಲಿಗೆ ವರ್ಗಾವಣೆಯಾಗಿ ಬಂದಿದ್ದರು ಅನಿತಾ ಅವರು. ಬಟ್ ಅವನು ಯಾರು ಮತ್ತು ಯಾವ ಕಾರಣಕ್ಕೆ ಆಕೆಯನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇಲ್ಲಿ ಬಂದು 1.5 ತಿಂಗಳಾಗ್ತಾ ಬಂತು. ನಾನಿಲ್ಲಿ ಲಾಸ್ಟ್ ಅಕ್ಟೋಬರ್ 14th ರಿಪೋರ್ಟ್ ಆದೆ. ಅವಾಗಿಂದಲೂ ನಾವು ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡು ಇಲ್ಲಿ ಯಾವುದೋ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಅದರ ಒಂದು ಇಲ್ಲಿ ಬಂದಾಗಿಂದ ನಾನು 9 FIRಗಳು ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಯಾವುದು ಕೂಡ ನಮ್ಮ ಇದರಿಂದ ನುಸುಳ್ದಂತೆ ತಡೆಗಟ್ಟಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಒಂದು ಮೊನ್ನೆ ನಮ್ಮ ಅಕೌಂಟಿಗೆ ಫೇಕಾಗಿ ಫ್ರಾಡುಲೆಂಟಾಗಿ ಯಾರೋ ಒಬ್ಬರು ಪರ್ಸನ್ನು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅದನ್ನು ಕೂಡ ಒಂದು ಇದು ಮಾಡಲಿಕ್ಕೆ ನೋಡಿದ್ರು. ಅದನ್ನು ನಾನು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದರಲ್ಲಿ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇದೊಂದು ತಂತ್ರಗಾರಿಕೆ, ಇದು ನಮಗೂ ಆ ರೀತಿಯಾಗಿ ಅವರು ಟ್ರಾನ್ಸ್ಫರ್ ಮಾಡಿ ಅದನ್ನು ಅದು ಬಿಂಬಿಸ್ಲಿಕ್ಕೆ ನೋಡಿದ್ರು. ಅದನ್ನು ನಾನು ಇದು ಯಾರಿದ್ದಾರೆ ಇದರಿಂದ, ಆಮೇಲೆ ಈ ಒಂದು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆಯಲ್ಲಿ ಯಾರು ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಿ ನೀವು ಕ್ರಮ ಕೈಗೊಳ್ಳಬೇಕಾಗಿ ಈಗಾಗಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಮೇಯ್ನು ಈ ಬೀಡಿ ಸಿಗರೇಟು ಬಿಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕಲಬುರಗಿ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಈ ಥರ ಒಂದು ಬೆದರಿಕೆ ಸಂದೇಶ ಬಂದಿದೆ ಅಂತ ಅಂದ್ಬಿಟ್ಟು? ಅವ್ರು ಯಾರು ಏನು ಎತ್ತ ಅಂತ ಟ್ರೇಸ್ ಔಟ್ ಮಾಡೋಕ್ಕಾಗಿದೆಯಾ? ಮತ್ತು ಈಕೆಯ ಮೇಲೆ ಏನು ಹಗೆತನ, ಅದರ ಹಿನ್ನೆಲೆಯಲ್ಲಿ ಯಾಕೆ ಆತ ಬೆದರಿಕೆ ಹಾಕಿದ ಅಂತ? ಅರವಿಂದ್, ಇಲ್ಲಿವರೆಗೂ ಕೂಡ ಕಲಬುರಗಿ ಕೇಂದ್ರ ಕಾರಾಗೃಹದ ಅಧೀಕ್ಷಕಿಯಾದಂಥ ಅನಿತಾ ಅವರಿಗೆ ಏನು ಬ್ಲಾಸ್ಟ್ ಅಂದರೆ ಕಾರ್ ಬ್ಲಾಸ್ಟ್ ಮಾಡಿ ಒಂದು ಕೊಲೆ ಯತ್ನ ಏನು ಮಾಡಲಾಗುತ್ತೆ ಅಂತ ಹೇಳಿ, ಅಂದರೆ ಕೊಲೆ ಮಾಡೋದಾಗಿ ಏನು ಬೆದರಿಕೆ ಹಾಕಿರೋದ್ರ ಬಗ್ಗೆ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಖುದ್ದು ಜೈಲು ಅಧೀಕ್ಷಕಿ ಅನಿತಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ದೂರನ್ನು ದಾಖಲಿಸಿಲ್ಲ. ಆ ಒಂದು ಆಡಿಯೋ ಕಾಲ್ ಏನಿದ್ರೆ ನೇರವಾಗಿ ಇನ್ಸ್ಪೆಕ್ಟರ್ನ ಮೊಬೈಲ್ ಅವರಿಗೆ, ಆ ಒಂದು ಮೊಬೈಲ್ಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಅವರಿಗೆ ಒಂದಿಷ್ಟು ಮಾರ್ಗ ಅಂದರೆ ಗೈಡ್ಲೈನ್ಸ್ ಅನ್ನು ಮಾಡಿದ್ದಾರೆ. ನಿಮ್ಮ ಕಾರನ್ನು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಎಲ್ಲಂದ್ರಲ್ಲಿ ನಿಲ್ಲಿಸಬೇಡಿ, ಕೇಂದ್ರ ಕಾರಾಗೃಹದ ಬಳಿ ನಿಲ್ಲಿಸಿದ್ರು ಕೂಡ CCTV ಕಣ್ಗಾವಲಿನಲ್ಲಿರಲಿ, ಅದೇ ರೀತಿ ಮನೆ ಬಳಿ ನಿಲ್ಲಿಸಿದ್ರು ಕೂಡ CCTV ಕಣ್ಗಾವಲಿನಲ್ಲೇ ಇರಬೇಕು. ಅದೇ ರೀತಿಯಾಗಿ ಭದ್ರತೆ ಆಯಿತು ಅಂದರೆ ಭದ್ರತೆಯನ್ನು ಕೂಡ ತೆಗೆದುಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾನು ಭದ್ರತೆಯನ್ನು ಕೂಡ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಜೈಲು ಅಧೀಕ್ಷಕಿಯರು ಯಾಕೆ ಅನಿತಾ ಅವರು ದೂರು ಕೊಟ್ಟಿಲ್ಲ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪ್ರಮುಖವಾಗಿ ಅವರು ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಕಳೆದ 1.5 ತಿಂಗಳ ಹಿಂದೆ ಅಷ್ಟೇ ಬಂದಿದ್ರು. ಬಂದ ದಿನವೇ ಏನಂದ್ರೆ ಅಲ್ಲಿ ಜೈಲಿನಲ್ಲಿ ಹೈಫೈ ಲೈಫ್ ಅಂದರೆ ಕೈದಿಗಳು ಯಾವ ರೀತಿಯಾಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ವರದಿ ಕೂಡ ಪ್ರಸಾರವಾಗಿತ್ತು. ಅದಾದ ಬಳಿಕ ಜೈಲಿನಲ್ಲಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡ ಬಳಿಕ ಏನಂದರೆ ಕಳೆದ 1 ವಾರದ ಹಿಂದೆ ಅಷ್ಟೇ ಅವರಿಗೆ ಒಂದು ಬ್ಲ್ಯಾಕ್ ಮೇಲ್ನ ತಂತ್ರವನ್ನು ಕೂಡ ಮಾಡಲಾಗಿತ್ತು. ಆ ಒಂದು ಬ್ಲ್ಯಾಕ್ ಮೇಲ್ ಮಾಡಿರುವ ಬಗ್ಗೆ ಈಗ ಜೈಲು ಅಧೀಕ್ಷಕಿ ಅನಿತಾ ಅವರು ಏನಂದರೆ ಕಲಬುರಗಿಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಕಾರ್ ಬ್ಲಾಸ್ಟ್ ಮಾಡೋದಾಗಿ ಏನು ಆಡಿಯೋ ಬೆದರಿಕೆ ಏನು ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಇಲ್ಲಿವರೆಗೂ ಕೂಡ ಪ್ರಕರಣ ದಾಖಲಿಸಿಲ್ಲ. ಸೊ ಹೀಗಾಗಿ ಆ ಒಂದು ಪ್ರಕರಣವನ್ನು ದಾಖಲಿಸಿದ ಬಳಿಕವೇ ಯಾರು ಆ ಒಂದು ಇನ್ಸ್ಪೆಕ್ಟರ್ಗೆ ಆ ಆಡಿಯೋ ಮೆಸೇಜ್ ಅನ್ನು ಕಳಿಸಿದ್ರು, ಯಾಕೆ ಕಳಿಸಿದ್ರು, ಇದರಲ್ಲಿ ಈ ಒಂದು ಕಲಬುರಗಿ ಕೇಂದ್ರ ಕಾರಾಗೃಹದ ಕೈದಿಗಳ ಪಾತ್ರ ಇದೆಯಾ, ಅಥವಾ ಇವರು ಈ ಹಿಂದೆ ಯಾವ ಕಾರಾಗೃಹದಲ್ಲಿದ್ರು ಆ ಒಂದು ಕಾರಾಗೃಹದ ಇಲ್ಲಿರುವಂತಹ ಕೈದಿಗಳ ಪಾತ್ರ ಇದೆಯಾ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರವೀಣ್. ನೋಡೋಣ, ಅಂದರೆ ಅದೇನೋ ಅವ್ರು ಹೇಳ್ತಾ ಇದ್ರು, ಮೇಡಮ್ಮು ಬೀಡಿ ಸಿಗರೇಟ್ ಎಲ್ಲನೂ ನಾನು ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಟ್ಟಿದ್ದೀನಿ ಜೈಲಲ್ಲಿ, ಆ ಸಿಟ್ಟು ಇರಬಹುದು. ಸ್ವಲ್ಪ ನಾನು ಬಂದ ನಂತರ 9 FIR ಕೂಡ ಹಾಕಿದೆ, ಈ ಥರ ಯಾವುದೋ ವೈಷಮ್ಯದಿಂದ ಅವರು ಈಕೆಯನ್ನು ಕೊಲೆ ಮಾಡೋದಕ್ಕೆ ನೋಡಿರಬಹುದು. ತನಿಖೆ ಆದಮೇಲೆ ಗೊತ್ತಾಗುತ್ತೆ.